ಸ್ನೇಹಿತರೆ, ಈ ದಿನ ನಾನು ಪೋಡಿ ಬಗ್ಗೆ ಹೇಳ್ತೀನಿ. ಈ ಪೋಡಿ ಅಂದರೆ ತತ್ಕಾಲ್ ಪೋಡಿ ಅಂತ ಹೇಳಿದ್ರೆ ಒಂದು ಭಾಗವನ್ನು ತುಂಡುಗಳನ್ನಾಗಿ ಮಾಡಿ ಸುಮಾರು ವಿಭಾಗಗಳನ್ನಾಗಿ ಮಾಡೋದು. ಪೋಡಿ ಅಂದರೆ ಭಾಗ. ನೀವು ಆಸ್ತಿನ 10 ಎಕರೆ 20 ಎಕರೆ 30 ಎಕರೆ ಈ ಥರ ಇಟ್ಕೊಂಡು ನಿಮ್ಮ ಜಾಗವನ್ನು ತಲೆಮಾರು ಕಳೆದ್ರೂ ಕೂಡ ತತ್ಕಾಲ್ ಪೋಡಿಗಳನ್ನ ಮಾಡಿಸ್ಕೊಳ್ಳೋದೇ ಹಂಗೆ ನಿಭಾಯಿಸ್ಕೊಂಡು ಬಂದಿರ್ತೀರಿ. ನಂತರ ನೀವು ತತ್ಕಾಲ್ ಪೋಡಿ ಮಾಡಿಸ್ಬೇಕಾಗಿರ್ತದೆ. 20 ಜನ ಇದ್ದರೆ ಊರಿನಲ್ಲೇ ನೀವೇ ಅಳತೆ ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಆದರೆ ಅದಕ್ಕೆ ತತ್ಕಾಲ್ ಪೋಡಿ ಮಾಡಿಸ್ಬೇಕಾಗ್ತದೆ. ತತ್ಕಾಲ್ ಪೋಡಿ ಮಾಡಿಸ್ಬೇಕಾದ್ರೆ ನೀವು ಏನು ಹತ್ತಿರದ ಒಂದು ನಾಡು ಕಚೇರಿಗೆ ಹೋಗಿ ಅರ್ಜಿ ಕೊಟ್ಟು, ರೆವೆನ್ಯೂಗೆ ತತ್ಕಾಲ್ ಪೋಡಿಗೆ ಅರ್ಜಿ ಕೊಟ್ಟು ನಂತರ ಸರ್ವೇರ್ ಬರ್ತಾರೆ. ಸರ್ವೇರ್ ಬಂದಾಗ ನಿಮ್ಮ ಹೆಸರುಗಳಿಗೆ ಭಾಗ ಮಾಡಿಕೊಡ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ನೀವು ತುಂಬಾ ನಿಗಾ ವಹಿಸ್ಬೇಕಾಗ್ತದೆ. ಏನು ನಿಗಾ ವಹಿಸ್ಬೇಕಾಗ್ತದೆ ಅಂತ ಹೇಳಿದ್ರೆ, ನಮಗೆ ವಿದ್ಯೆ ಇಲ್ಲ ಅಂದರೆ ವಿದ್ಯೆ ಇರೋರನ್ನ ಯಾರನ್ನಾದ್ರೂ ಕರ್ಕೊಬಂದು ಓದು ಬರ ಗೊತ್ತಿರೋರನ್ನ ನೋಡಿಕೊಂಡು ಮಾಡಿ ಏನೇನು ಮಾಡೋರೆ ಎಲ್ಲ ತಿಳ್ಕೊಬೇಕಾಗ್ತದೆ. ನಾವು ಅನುಭವದಲ್ಲಿರೋ ಆಸ್ತಿಗಳನ್ನ ನಮಗೆ ಎಷ್ಟು ಎಕರೆ ಇರುತ್ತೆ ಅಷ್ಟು ಎಕರೆ ಆಸ್ತಿಗಳನ್ನ ಸರಿಯಾಗಿ ಮಾಡಿಸ್ಕೋಬೇಕಾಗ್ತದೆ. ರಾಮನ ತಗೊಂಡೋಗಿ ಭೀಮನಿಗೆ ಹಾಕಿ, ಭೀಮನ ತಗೊಂಡೋಗಿ ರಾಮನಿಗೆ ಹಾಕಿ ಅಡುಗೋಡೆ ಮೇಲೆ ದೀಪ ಇಟ್ಟಂಗೆ ಮಾಡಿದ್ರೆ ಅಣ್ಣ ತಮ್ಮಂದಿರು ದುಡ್ಡು ಇಲ್ದಿರೋರ್ಗೆ ಏನಾಯ್ತದೆ, ಬದಲಿಯಾಗಿ ಮಾಡಿಕೊಟ್ಟಾಗ ಏನಾಯ್ತದೆ ಅಂತ ಹೇಳಿದ್ರೆ, ಅತ್ಲಾಗಿ ಬಿಡುಗಡೆ ಹೊಂದಿ ನಮ್ಮದ್ರಲ್ಲಿ ತೋಟನೋ ದುಡ್ಕೇನೋ ಏನೋ ಒಂದು ಮಾಡ್ಕೊಳಕ್ಕೆ ಹೋದಾಗ ಅಥವಾ ಮನೆನೋ ಇನ್ನೊಂದು ಏನೋ ಕಟ್ಟಕ್ಕೆ ಹೋದಾಗ ಅಂಥ ಸಂದರ್ಭದಲ್ಲಿ ಮಾಡ್ಕೊಳಕ್ಕಾಗೋದಿಲ್ಲ. ಯಾಕೆ ಅಂದರೆ ಪಾರ್ಟಿ ಅಣ್ಣ ತಮ್ಮಂದಿರು ಏನು ಮಾಡ್ತಾರೆ ಅಂದರೆ, ನಾವು ಮಾಡ್ಕೊಳಕ್ಕೆ ಹೋದಂಥ ಸಂದರ್ಭದಲ್ಲಿ ಇಲ್ಲ ಆ ಜಾಗ ನನ್ನ ಹೆಸ್ರಲ್ಲದೆ ನೀನು ಕಟ್ಟೋಂಗಿಲ್ಲ ಅಂತ ತಕರಾರು ಮಾಡ್ತಾರೆ. ತೆಗೆದು ನೋಡ್ಕೊಂಡಾಗಲೇ ಗೊತ್ತಾಗೋದು, ಈ ಜಾಗ ಅವ್ರ ಹೆಸ್ರಿಗೆ ಹಾಕ್ಬಿಟ್ಟಾರೆ ಅಂತ. ಅದಕ್ಕಾಗಿ ಅಂಥ ಕೆಲಸ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೀವು ಎಚ್ಚೆತ್ತು ಒಮ್ಮೆ ಸರ್ವೆ ಎಲ್ಲ ಆದಮೇಲೆ ತಾಲೂಕು ಕಚೇರಿ ಅಥವಾ ಸ್ಕೆಚ್ನ ಪರಿಶೀಲನೆ ಮಾಡಿ ಅಲ್ಲಿ ಲೋಪದೋಷಗಳು ಕಂಡು ಬಂದರೆ ಅಂಥ ಒಂದು ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ DDLRಗೆ ದೂರು ಕೊಡಬೇಕಾಗ್ತದೆ. ಸರಿಯಾಗಿ ಮಾಡಿಲ್ಲ, ನನ್ನ ಅನುಭವದಲ್ಲಿರೋದನ್ನ ಸರಿಯಾಗಿ ಮಾಡಿಕೊಟ್ಟಿಲ್ಲ ಅಂತ ದೂರು ಕೊಟ್ಟರೆ ಅದನ್ನು ತೆಗೆದುಹಾಕಿ ಹೊಸ್ದಾಗಿ ಮಾಡಿಕೊಡ್ತಾರೆ. ಅಂಥ ಒಂದು ಕೆಲಸ ಮಾಡಬೇಕು. ಈ ಅಡ್ಡಗೋಡೆ ಮೇಲೆ ದೀಪ ಇಟ್ಟರೆ ಏನಾಯ್ತದೆ ಅಂತ ಹೇಳಿದ್ರೆ, ಅಣ್ಣ ತಮ್ಮರು ತಾವೇ ಕೊಂಡ್ಕೊಳ್ಳೋಕೆ ಸಲುವಾಗಿ ಇಂಥ ಒಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಥ ಕೆಲಸ ಮಾಡಿರ್ತಾರೆ. ದಾರಿ ಇಲ್ದಂಗೆ ಮಾಡೋದು, ಯಾವುದೋ ಮೂಲೆಗೆ ಹಾಕಿಸ್ಬಿಡೋದು, ಸರಿಯಾದ ಹಂಚ್ಕೊಳ್ಳೋದಕ್ಕೆ ಬರುವಂಥ ಜಾಗನೂ ಕೂಡ ಸರಿಯಾಗಿ ದಾರಿ ಮಾರ್ಗ ನೋಡಿ ಆ ದಾರಿ ಕಡೆಗೆ ಬರುವಂಥ ಒಂದು ವ್ಯವಸ್ಥಿತವಾಗಿ ಹಂಚ್ಕೊಳ್ಳೋಕೆ ಬರುವಂಥ ಜಾಗನೂ ಕೂಡ ವ್ಯವಸ್ಥಿತವಾಗಿ ಹಂಚ್ಕೊಳ್ದೇ ಇರೋದು. ಈ ಥರ ಎಲ್ಲ ಮಾಡೋದ್ರಿಂದ ಏನಾಯ್ತದೆ, ಕೆಲವು ಅಣ್ಣ ತಮ್ಮಂದಿರಿಗೆ ತೊಂದರೆ ಆಯ್ತದೆ. ಹಣ ಏನಾದರೂ ಇಟ್ಕೊಂಡು ಅಣ್ಣ ತಮ್ಮ ಬಲವಾಗಿ ಬೆಳ್ಕೊಂಡಿದ್ರೆ ಅಂಥವ್ನಿಗೆ ಉಪಯೋಗ ಆಯ್ತದೆ. ಮುಂದೆ ಏನು ಮಾಡೋ ವಿಧಿ ಇಲ್ದೇ, ದಾರಿ ಮಾರ್ಗಗಳಿಲ್ದೇ ಕೇಸ್ ಹೋಗ್ಬೇಕಾಯ್ತದೆ ಅಥವಾ ಮಾರ್ಬಿಟ್ಟು ಹೋಗ್ಬಿಡ್ಬೇಕಾಯ್ತದೆ. ಎಲ್ಲದಕ್ಕೂ ಕೂಡ ಬಿಳಿ ಹಾಳೆ ಮೇಲೆಲ್ಲ ಖಾಲಿ ಹಾಳೆಗೆ ಸೈನ್ ಮಾಡಿಸ್ಕೊಳ್ಳೋದು, ಬದಲಿ ಮಾಡೋದು, ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾಡಿಬಿಡೋದು ಇವೆಲ್ಲ ತಪ್ಪು ಕೆಲಸ ಮಾಡ್ತಾರೆ ಹಣ ತಗೊಂಡು. ಹಿಂಗೆ ಮಾಡೋಕ್ಕೆ ಅವಕಾಶ ಮಾಡ್ಕೊಬಿಡಿ. ಸರಿಯಾಗಿ ನಿಮ್ಮ ತತ್ಕಾಲ್ ಪೋಡಿಗಳನ್ನ ಸರಿಯಾಗಿ ಮಾಡಿಸ್ಕೊಂಡು ಎಲ್ರಿಗೂ ಉಪಯೋಗ ಆಗೋಂಥ ರೀತಿಲಿ ನೀವು ಹಂಚ್ಕೋಬೇಕಾಗ್ತದೆ.